BNTVಗೆ ಸ್ವಾಗತ. ವೀಕ್ಷಕರೇ, ಯಶ್ ಭಾರತೀಯ ಚಲನಚಿತ್ರ ನಟ. ಕನ್ನಡ KGF ಚಿತ್ರದಲ್ಲಿ ರಾಕಿ ಭಾಯ್ ಪಾತ್ರದಲ್ಲಿ ಖ್ಯಾತಿ ಗಳಿಸಿದ್ದರು. ಅವರ ಅತ್ಯುತ್ತಮ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಅವಾರ್ಡ್, ಸೌತ್ ಸೈಮಾ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳೊಂದಿಗೆ ಗೌರವಿಸಲ್ಪಟ್ಟಿದ್ದರು. ಯಶ್ ಜನವರಿ 8, 1986ರಂದು ಪುಷ್ಪಾ ಮತ್ತು ಅರುಣ್ ಕುಮಾರ್ ದಂಪತಿಗೆ ಜನಿಸಿದರು. 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ಸಂದರ್ಭದಲ್ಲಿ ನಟನೆಯಲ್ಲಿರುವಂತಹ ಆಸಕ್ತಿಯ ಬಗ್ಗೆ ಪೋಷಕರೊಂದಿಗೆ ಮಾತನಾಡುತ್ತಾರೆ. ಆದರೆ ಯಶ್ ಅವರಿಗೆ ಪೋಷಕರು ಬೆಂಬಲ ನೀಡುವುದಿಲ್ಲ. ತದನಂತರ ಅವರು ಅಧ್ಯಯನವನ್ನು ಮುಂದುವರಿಸುತ್ತಾರೆ. ತಮ್ಮ ವೃತ್ತಿ ಜೀವನವನ್ನ 2007ರಲ್ಲಿ ಜಂಬದ ಹುಡುಗಿಯೊಂದಿಗೆ ಚಲನಚಿತ್ರದಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸುವ ಮೂಲಕ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ಅವರ 2ನೇ ಚಿತ್ರ ಮೊಗ್ಗಿನ ಮನಸ್ಸು. ರಾಧಿಕಾ ಪಂಡಿತ್ ಜೊತೆ ನಾಯಕನಾಗಿ ನಟನೆ ಮಾಡುತ್ತಾರೆ. ಈ ಚಲನಚಿತ್ರವು ಯಶಸ್ವಿಯಾಗುತ್ತದೆ ಮತ್ತು ಅವರಿಗೆ ಅತ್ಯುತ್ತಮ ಪೋಷಕ ನಟನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ತಂದುಕೊಡುತ್ತದೆ. ಯಶ್ ಅವರ ಕಿರಾತಕ ಚಿತ್ರ ದೊಡ್ಡ ಯಶಸ್ಸನ್ನು ಗಳಿಸಿತ್ತು. ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಹಳ್ಳಿಯ ಹಾಸ್ಯ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಯಶ್ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆದಿದ್ದರು. ಈ ಚಿತ್ರವು ಯಶ್ ಅವರನ್ನು ಜನಸಾಮಾನ್ಯರಲ್ಲಿ ಜನಪ್ರಿಯಗೊಳಿಸಿತ್ತು. 2012ರಲ್ಲಿ ಯಶ್ 2 ಪ್ರಮುಖವಾದಂತಹ ಚಿತ್ರಗಳಲ್ಲಿ ನಟನೆ ಮಾಡಿದ್ದರು. ಲಕ್ಕಿ ಮತ್ತು ಜಾನು ಎಂಬ 2 ಚಿತ್ರಗಳು ನಿರೀಕ್ಷಿತವಾಗಿದ್ದವು. ಬಿಡುಗಡೆಯಾದ ನಂತರ ಮಿಶ್ರ ಪ್ರತಿಕ್ರಿಯೆಯನ್ನು ಪಡೆದಿದ್ದವು ಮತ್ತು ಗಲ್ಲಾಪೆಟ್ಟಿಗೆಯಲ್ಲಿ ಸರಾಸರಿ ಗಳಿಕೆಯನ್ನು ಮಾಡಿದ್ದವು. ಅದೇ ವರ್ಷದ ಅವರ ಮುಂದಿನ ಚಿತ್ರ ಯೋಗರಾಜ್ ಭಟ್ ನಿರ್ದೇಶನದ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಭವ್ಯವಾದ ಪ್ರಾರಂಭದೊಂದಿಗೆ ಬಿಡುಗಡೆಯಾಯಿತು. ಪ್ರಮುಖವಾದಂತಹ ಯಶಸ್ಸನ್ನು ಪಡೆದಿತ್ತು. ಚಲನಚಿತ್ರವು ಬ್ಲಾಕ್ ಬಸ್ಟರ್ ಮತ್ತು 2012ರ ಪ್ರಮುಖ ಗಳಿಕೆಗಳಲ್ಲಿ ಒಂದಾಗಿದೆ ಎಂದು ಘೋಷಿಸಲಾಗಿತ್ತು. ಚಲನಚಿತ್ರವು ಯಶ್ ಅವರನ್ನು ಸ್ಟಾರ್ ಸ್ಥಾನಮಾನಕ್ಕೆ ಏರಿಸಿತ್ತು ಮತ್ತು ಅನೇಕ ಮಹಿಳಾ ಅಭಿಮಾನಿಗಳನ್ನು ಒಳಗೊಂಡಂತೆ ನಟನಿಗೆ ನಿಷ್ಠಾವಂತ ಯುವ ಅಭಿಮಾನಿಗಳನ್ನು ಸ್ಥಾಪಿಸಿತ್ತು. ಅವರ ಮುಂದಿನ ಚಿತ್ರ ಕೃತಿ ಕರ್ಬಂದ ಎದುರು ಮತ್ತು ಪವನ್ ಒಡೆಯರ್ ನಿರ್ದೇಶನದ ಗೂಗ್ಲಿ ಜುಲೈ 19, 2013ರಂದು ಬಿಡುಗಡೆಯಾಗಿತ್ತು. ಚಿತ್ರವು ದೊಡ್ಡ ಆರಂಭಿಕ ದಾಖಲೆಯನ್ನು ದಾಖಲಿಸಿತ್ತು ಮತ್ತು ಗಲ್ಲಾಪೆಟ್ಟಿಗೆಯಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತ್ತು. ಯಶ್ ಯುವ ಜನರಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಮತ್ತು ಸ್ಯಾಂಡಲ್ವುಡ್ನಲ್ಲಿ ಮುಂದಿನ ದೊಡ್ಡ ಸ್ಟಾರ್ ನಟ ಆಗಿ ಹೊರಹೊಮ್ಮುತ್ತಿದ್ದಾರೆ ಎಂಬುದನ್ನು ಚಿತ್ರದ ಆರಂಭಿಕ ಮತ್ತು ಯಶಸ್ಸು ಸಾಬೀತುಪಡಿಸಿತು. ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ನಿರ್ದೇಶನದೊಂದಿಗೆ ಗುರು ದೇಶಪಾಂಡೆ ನಿರ್ದೇಶನದ ಯಶ್ ಅವರ ಬಹು ನಿರೀಕ್ಷಿತ ರಾಜಾ ಹುಲಿ ನವೆಂಬರ್ 1, 2013ರಂದು ಕನ್ನಡ ರಾಜ್ಯೋತ್ಸವದಂದು ಬಿಡುಗಡೆಯಾಗಿತ್ತು. ಮುಖ್ಯವಾಗಿ ಮಂಡ್ಯ ಕನ್ನಡದ ಆಡು ಭಾಷೆಯನ್ನು ಚಿತ್ರದಲ್ಲಿ ಪರಿಪೂರ್ಣತೆಗೆ ಬಳಸಲಾಗಿತ್ತು. ಗಜಕೇಸರಿ ಸಿನಿ ಪ್ರೇಮಿಗಳಿಂದ ಬಹು ನಿರೀಕ್ಷಿತವಾಗಿತ್ತು. ಅದು ಸಿಂಗಲ್ ಸ್ಕ್ರೀನ್ ನಲ್ಲಿ ಅಥವಾ ಮಲ್ಟಿಪ್ಲೆಕ್ಸ್ ನಲ್ಲಿ ಪ್ರದರ್ಶನಗೊಂಡಿತ್ತು, ಏಕೆಂದರೆ ನಾಯಕ ನಟ ಯಶ್ ಸ್ಯಾಂಡಲ್ವುಡ್ ನಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಸ್ಟಾರ್. 180ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಗಜಕೇಸರಿ ಅದ್ಭುತ ವ್ಯವಹಾರವನ್ನು ಮಾಡಿತ್ತು. ಆರಂಭಿಕ ಕನ್ನಡ ಚಲನಚಿತ್ರಗಳ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಿತ್ತು. ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಮೊದಲ ವಾರಾಂತ್ಯದಲ್ಲಿ 5.5 ಕೋಟಿ ರು ಮಾಡಿತ್ತು. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಿತ್ರದಲ್ಲಿ ಕಾಣಿಸಿಕೊಂಡರು ಮತ್ತು ಮೊಗ್ಗಿನ ಮನಸ್ಸು ಸಹ ನಟಿ ರಾಧಿಕಾ ಪಂಡಿತ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ಇನ್ನು ಯಶ್ ಸಿನಿ ಜೀವನದ ಕಳಶಪ್ರಾಯ ಚಿತ್ರ ಅಂದ್ರೆ ಅದು KGF. 2018 ಡಿಸೆಂಬರ್ನಲ್ಲಿ ತೆರೆಕಂಡ ಈ ಚಿತ್ರ ಬಿಡುಗಡೆಯಾದ 5 ದಿನಗಳಲ್ಲಿ 100 ಕೋಟಿ ಗಳಿಕೆ ಕಂಡು ಕನ್ನಡ ಚಿತ್ರರಂಗದಲ್ಲಿ ಹೊಸ ಪರ್ವಕ್ಕೆ ನಾಂದಿ ಹಾಡಿತ್ತು. ಈ ಚಿತ್ರ ಸುಮಾರು 240 ಕೋಟಿಗೂ ಹೆಚ್ಚು ಗಳಿಕೆ ಕಂಡಿದೆ. KGF ಕನ್ನಡ ಮಾತ್ರವಲ್ಲದೆ ಹಿಂದಿ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು. 2022 ಏಪ್ರಿಲ್ 14ರಂದು ಬಿಡುಗಡೆಯಾದ KGF ಚಾಪ್ಟರ್ 2 ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. KGF 2 ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ನಡುಗುವಂತೆ ಮಾಡಿತ್ತು. ಬಾಲಿವುಡ್ನಲ್ಲೂ ಸಖತ್ ಸೌಂಡ್ ಮಾಡಿತ್ತು. ಯಶ್ ತನ್ನ ಉತ್ತಮವಾದಂತಹ ನಟನೆಯಿಂದ ಸಾವಿರಾರು ಅಭಿಮಾನಿಗಳನ್ನು ಗಳಿಸಿದ್ದಾರೆ.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.